ಗುಂಟೂರು ಚಿಕನ್ ಸೆಮಿ ಗ್ರೇವಿ ಅಂತೆ, ಬಟರ್ ನಾನು, ಚಿಕನ್ ಚಿಲ್ಲಿ, ಇದು ಚಿಕನ್ ಡ್ರೈ, ಗೀ ರೈಸ್ ನ ಹೇಳಿದ್ವಿ. ನಿಮಗೆ ಚಿಕನ್ ಫ್ರೈ ಇಷ್ಟ ಆಯ್ತು ಗೈಸ್. ಬೈ ಒನ್ ಗೆಟ್ ಒನ್ ಬಿರಿಯಾನಿ ಆಫರ್ ಎಲ್ಲ ಐತೆ. ಎಂ ಪಂಕ್ ವರ್ಸಸ್ ರೋಮನ್ ರೇನ್ಸ್ ಮಾಡ್ತಾನೆ ನೋಡ್ಕೊಳ್ಳಿ, ಪಕ್ಕ ಮಿಸ್ ಮಾಡ್ಲಿ, ನನ್ ಕೈಲಿ ಆಗಲ್ಲ. ಎರಡು ಬಾಲ್ಗೆ 11 ಯಶವಂತ್ ಡೈರೆಕ್ಟ್ ಆಗಿ F1 ಇಳಿದಿದ್ದಾನೆ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪವನ್ ಹೊರಟಾಗೆಲ್ಲ ಡೈಲಿ ಮಳೆ ಸ್ಟಾರ್ಟ್ ಆಗುತ್ತೆ. ನಾನು ಬಂದ ತಕ್ಷಣ ಮಳೆ ಬರಕ್ ಸ್ಟಾರ್ಟ್ ಆಗುತ್ತೆ. ಪವನ್ ಸ್ವಲ್ಪ ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡ್ದಕ್ಕೆ ಮಳೆ ನಿಲ್ಲಕ್ ಸ್ಟಾರ್ಟ್ ಆಗುತ್ತೆ. ನಾನ್ ಏನು ಮಾತಾಡೇ ಇಲ್ಲ, ಹೇಳಿ ಇರೋದನ್ನೆಲ್ಲ ಅಪವಾದ ಹೊರಿಸ್ತೀಯ ನೀನು. ಗೈಸ್, ಪವನ್ ಯಾವಾಗ್ಲೂ ಕೂಡ ಉಪವಾಸದಲ್ಲಿ ಇರ್ತಾನೆ, ಮತ್ತೆ ವೆಜ್ ತಿಂತಾ ಇರ್ತಾನೆ. ಅಪರೂಪಕ್ಕೆ ಒಂದೊಂದ್ಸಲಿ ಮಾತ್ರ ನಾನ್ ವೆಜ್ ತಿಂತಾನೆ. ಅದಕ್ಕೆ ಪವನ್ನ ಖುಷಿ ಪಡ್ಸಕ್ಕೆ ನಾನು ಇವತ್ತು ಅವನ್ನ ತೃಪ್ತಿ ಪಡ್ಸಕ್ಕೆ ಭಾನುವಾರದ ಬಾಡೂಟ ನಾನ್ ವೆಜ್ ಊಟ ಕರ್ಕೊ ಹೋಗ್ತಾ ಇದೀನಿ. ಅವನ್ಗೆ ಏನ್ ಬೇಕು ನಾನ್ ವೆಜ್ ಏನ್ ತಿನ್ಬೇಕು ಅನ್ಸುತ್ತೆ, ಅಪರೂಪಕ್ಕೆ ತಿಂತಾನ ಪಾಪ. ಅದಕ್ಕೆ ಅವ್ನಿಗೆ ಏನ್ ಬೇಕಾದ್ರೂ ತಿನ್ಲಿ ಇವತ್ತು ನಾನ್ ವೆಜ್ ಊಟನ. ಅವನ್ ಮುಂದೆ ಕುತ್ಕೊಂಡು ನಾನು ನಿನ್ನೆ ತಾನೇ ಫಿಶ್ ತಿಂದಿದ್ದೀನಿ ಅವನು ಉಪವಾಸ ಇದ್ದಾಗ. ಕೆಲವು ಸಲ ವೆಜ್ ಊಟನೂ ತಿನ್ನಲ್ಲ ಅವನು 6 ಗಂಟೆ ಆಗೋವರೆಗೂ, ಅವಾಗ್ಲೂ ಚೆನ್ನಾಗಿ ತಿಂದಿದ್ದೀನಿ. ಅದಕ್ಕೆ ಇವತ್ತು ಪವನ್ ಸಮಾಧಾನ ಆಗೋವರೆಗೂ ನಾನ್ ವೆಜ್ ತಿಂತೀನಿ. ತಂದೂರಿ ಕಬಾಬ್, ಲಾಲಿಪಾಪ್, ಚಿಕನ್, ಚಿಕನ್ ಮಂಚೂರಿ, ಚಿಕನ್ 65. ಏನ್ ಬೇಕು ಹೇಳು. ಯೋಚನೆ ಮಾಡ್ತಾ ಇದೀನಿ. ಹೊಸ್ದಾಗಿ ಓಪನ್ ಆಗಿರೋ ಒಂದು ಡಾಬಾಗ್ ಬಂದಿದೀವಿ, ರೆಸ್ಟೋರೆಂಟ್. ಓಪನ್ ಆಗಿ ಒಂದ್ 3-4 ದಿನ ಆಗಿರ್ಬೇಕಾ, 1 ವಾರ ಆಯ್ತಾ? 9 ದಿನ ಕರೆಕ್ಟ್ ಆಗಿ 9 ದಿನ ಆಗೈತೆ. 19ನೇ ತಾರೀಕು. ಇವಾಗ ನಾವು ಏನೇನ್ ಆರ್ಡರ್ ಮಾಡಿದೀವಿ ಅಂತಂದ್ರೆ ಪವನ್ ಹೇಳ್ತಾನೆ. ಒಂದ್ ಚಿಕನ್ ಮಂಚೂರಿಯನ್, ಮಟನ್ ಪೆಪ್ಪರ್ ಡ್ರೈ, ಒಂದ್ ಚಿಕನ್ ಗುಂಟೂರು ಚಿಕನ್ ಮೀಡಿಯಂ ಸ್ಪೈಸಿ, ಒಂದು ಬಟರ್ ನಾನು, ಅಷ್ಟೇ. ಏನೇನ್ ಹೇಳುದು ನನಗೆ ಕನ್ಫ್ಯೂಸ್ ಆಗುತ್ತೆ. ಮಸಾಲೆ ಎಲ್ಲಿ ಹೇಳ್ದೆ? ಅದೇನೇ ಚಿಕನ್ ಮಸಾಲೆ ಎಲ್ಲಿ ಹೇಳ್ದೆ? ಚಿಕನ್ ಮಸಾಲೆ ಎಲ್ಲ ಗುಂಟೂರು ಕೊಡ್ತೀನಿ ಅಂದಿದ್ದವ್ರು. ಹೌದಾ? ಬೈಯಕ್ಕೆ ಏನ್ ಕಾಯ್ಕೊಂಡಿರ್ತೀರಲ್ಲ. ಸೂಪರ್ ಪವನ್, ನೀನ್ ಸಖತ್ ಇಂಟೆಲಿಜೆಂಟ್ ಇದೆ, ಸ್ಮಾರ್ಟ್ ಕೂಡ ಇದೆ, ಕ್ಯೂಟ್ ಕೂಡ ಇದೆ. 3 ಕ್ವಾಲಿಟೀಸ್ ಒಂದೇ ಹುಡುಗನಲ್ಲಿ ಇದೆ ಅಂದ್ರೆ ಅದ್ ಪವನ್ ಲೈಫ್ ಎಲ್ಲ ಲತ್ತೇನೆ. ಅವ್ನು ಹೋದೋ ಕಡೆ ಮಳೆ ನಿಲ್ಲುತ್ತೆ. ಇಲ್ಲಿ ನೋಡಿದ್ರೆ ಮಟನ್ ಐಟಮ್ ಖಾಲಿ ಆಗ್ಬಿಡುತ್ತೆ. ಒಂದ್ ಸಕಣ ಪವನ್ಗೆ ಅಪರೂಪಕ್ಕೆ ಮಟನ್ ತಿನ್ಸೋಣ, ಚಿಕನ್ ತಿನ್ಸೋಣ ಅಂತ ಬಂದ್ರೆ ಮಟನ್ ಐಟಮ್ ಯಾವ್ದು ಇಲ್ವೇ ಇಲ್ಲ. ಅದಕ್ಕೆ ಚಿಕನ್ ಐಟಮ್ ಇನ್ನೊಂದು ಎಕ್ಸ್ಟ್ರಾ ಚಿಕನ್ ಡ್ರೈ ಹೇಳಿದೀನಿ. ಬಿಡ ಅಳ್ಬೇಡದು ಪವನ್, ನೋವಿರಬಾರ್ದು. ಎಲ್ಲ ಆಯ್ತಿರುತ್ತೆ ಲೈಫ್ ಅಂದ್ಮೇಲೆ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ, ಅಳಬಾರ್ದು. ಲೈಟಾಗೆ ಮಳೆ ನಿಂತೈತೆ ನೋಡಿ. ಯಾರೋ ಹೇಳ್ದ ಬಂದ ತಕ್ಷಣ ಮಳೆ ನಿಂತೈತದೆ ಅಂತ. ಜೋರಾಗಿ ಗೊತ್ತಿದ್ದು ಕಮ್ಮಿ ಏನ್ ಜೋರಾಗಿ ಏನ್ ಬರ್ತಿರ್ಲಿಲ್ಲ, ಅಲ್ಲೊಂದೇ ಕಡೆ ಬಂದಿದ್ದು. ನಮ್ಮ ಊಟ ಬಂದಿದೆ ನೋಡಿ, ಎಲ್ಲಾ ಚಿಕನ್ ಐಟಮ್. ನಾವು ಬರಷ್ಟಲ್ಲಿ ಮಟನ್ ಐಟಮ್ ಖಾಲಿ ಆಗಿತ್ತು. ಅದಕ್ಕೋಸ್ಕರ ಇದು ಗುಂಟೂರು ಚಿಕನ್ ಸೆಮಿ ಗ್ರೇವಿ ಅಂತೆ, ಬಟರ್ ನಾನು, ಇದು ಚಿಕನ್ ಚಿಲ್ಲಿ, ಇದು ಚಿಕನ್ ಡ್ರೈ. ನಾವು ಗ್ರೇವಿ ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ದೋ, ಬಟ್ ಸೆಮಿ ಗ್ರೇವಿ ಅಂತೆ. ಎಲ್ಲ ಸುಳ್ಳು ಹೇಳ್ದ. ಇದು ಗುಂಟೂರು, ಇದು ಚಿಕನ್ ಮಂಚೂರಿಯನ್, ಇದು ಚಿಕನ್ ಡ್ರೈ. ನಾನು ಇನ್ನೇನ್ ಹೇಳ್ದೆ? ಚಿಕನ್ ಚಿಲ್ಲಿ ಕಾರ್ಡ್ ಆಗೈತೆ, ತೆಗ್ ತೋರಿಸ್ಬಿಡ್ತೀನಿ. ಮತ್ತೆ ಸುಳ್ಳು ಹೇಳ್ಬೇಡ. ಎಲ್ಲ ಸುಳ್ಳು ಹೇಳ್ಬಿಟ್ಟು. ಒಂದ್ ಸುಳ್ಳು ಹೇಳ್ದೆ. ಸುಳ್ಳಲ್ಲ, ಅದು ಮಿಸ್ಟೇಕ್. ಗೈಸ್, ಬಟರ್ ನಾನ್ ಹಾಕೊಂಡು ಇವಾಗ ಚಿಕನ್ ಜೊತೆ ತಿನ್ನೋಣ ಬನ್ನಿ. ನಾವು ತಿನ್ನೋಣ ಬನ್ನಿ ಗೈಸ್. ಬಟರ್ ನಾನ್ ಜೊತೆ ಗುಂಟೂರು ಚಿಕನ್ ಟೇಸ್ಟ್ ಮಾಡೋಣ. ಚಿಕನ್ ಹಾಕೊಳ್ಳೋ, ಹೆದರ್ಕೋಬೇಡ. ನಾನ್ಯಾಕೋ ಹೆದರ್ಕೊಳ್ಳಿ? ನನಗೆ ಹೆದರ್ತೀಯಲ್ಲಪ್ಪ ಅಂತ ಕೇಳಿ. ತುಂಬಾ ಹೆದರ್ತೀನಿ. ಅದಕ್ಕೆ ಹೇಳಿದ್ದ ಕೈ ಅಂತ ವಿಡಿಯೋ ಎತ್ತತಿಯಲ್ಲ, ಅದಕ್ಕೆ. ಇದೇನ್ ಪವನ್ ಇದು? ಚಿಕನ್ ಫ್ರೈ, ಚಿಕನ್ ಡ್ರೈ. ಚಿಕನ್ ಡ್ರೈ ಒಂದ್ ಪೀಸ್ ಹಾಕೋಣ. ಅದ್ರಲ್ಲೇ ಗ್ರೇವಿ ಚೆನ್ನಾಗಿದೆ. ಚಿಕನ್ ಮಸಾಲೆನೂ ಒಂದ್ ಪೀಸ್, ಅಲ್ಲ ಚಿಕನ್ ಮಂಜೂರಿಯನ್ನು ಹಾಕೋಣ. ಗುಂಟೂರು ಚಿಕನ್ ಅಷ್ಟೊಂದೇನು ಸ್ಪೈಸಿ ಇಲ್ಲ, ಸೆಮಿಯಾಗೆ ಮೀಡಿಯಂ ಸ್ಪೈಸಿ ಐತೆ, ಚೆನ್ನಾಗೈತೆ. ನಾವು ಹೇಳಿದ್ದೆ ಮೀಡಿಯಂ ಸ್ಪೈಸಿ. ಗುಂಟೂರು ಚೆನ್ನಾಗಿದೆ. ನಾನು ಹೇಳಿದ್ಮೇಲೆ ಚೆನ್ನಾಗಿರುತ್ತ. ಗುಂಟೂರು ನೀನ್ ಹೇಳಿದ್ದಲ್ಲ, ನಾನು ಹೇಳಿದ್ದು. ನಾನು ಹೇಳಿ ಮಾಡಿಸಿದೆ. ಚಿಕನ್ ಫ್ರೈ ಜೊತೆ ತಿನ್ನೋಣ. ಚಿಕನ್ ಫ್ರೈ ಸಗದಾಗೈತೆ. ನನಗೆ ಚಿಕನ್ ಫ್ರೈ ಇಷ್ಟ ಆಯ್ತು ಗೈಸ್, ಟೇಸ್ಟಿ ಆಗೈತೆ. ಒಂದು ಚಿಕನ್ ಫ್ರೈ
ಬೇರೆ ಕಡೆ ಮಚ್ಚ ಚಿಕನ್ ಡ್ರೈನ ಫುಲ್ಲು ಒಂಥರ ಕಂಪ್ಲೀಟ್ ಡ್ರೈ ಮಾಡ್ತಾರೆ. ಕಂಪ್ಲೀಟ್ ಡ್ರೈ ಮಾಡ್ಬಿಡ್ತಾರೆ, ಆ ತರ ಇಲ್ಲ. ಚೆನ್ನಾಗಿದೆ ಇಲ್ಲಿ. ಸೆಮಿ ಒಂಚೂರು ಗ್ರೇವಿ ತರ ಐತೆ, ಬಟ್ ಚೆನ್ನಾಗಿ ಹಿಂಗೆ ಇರ್ಬೇಕು, ಟೇಸ್ಟ್ ಚೆನ್ನಾಗೈತೆ. ಹಿಂಗೆ ಇರ್ಬೇಕು. ಡ್ರೈ ಅಂದ್ರೆ ಕಂಪ್ಲೀಟ್ ಆಗಿ ಡ್ರೈ ಇರುತ್ತೆ ನೀನ್ ಹೇಳ್ದಂಗೆ. ಒಂಥರ ಗಟ್ಟಿ ಗಟ್ಟಿಗೆ ಕಂಡ ಸಿಗ್ತದೆ. ಒಳ್ಳೆ ರಬ್ಬರ್ ತಿಂದಾಗ ಆಗತ್ತದು, ಇದು ಆ ಫೀಲೇ ಇಲ್ಲ. 2 ಐಟಮ್ ತಿಂದಾಗ 2 ಐಟಮ್ ಇಷ್ಟ ಆಯ್ತು ನಂಗೆ. ರೈಸ್ ನಾವು ಬಟರ್ ನಾನ್ ಎಲ್ಲ ತಿಂದು ಮುಗಿಸ್ತು. ಮಟನ್ ರೆಡಿ ಆಯ್ತಾ? ಬಟರ್ ನಾನ್ ತಿಂದು ಮುಗಿಸಿ ನಾವು ಇವಾಗ ಒಂದು ಗೀ ರೈಸ್ ನ ಹೇಳಿದ್ವಿ. ರೈಸ್ ಜೊತೆ ಜೀರಾ ರೈಸ್ ಹೇಳಿದ್ವಿ. ಜೀರಾ ರೈಸ್ ಜೊತೆ ಒಂದು ಸಾಂಬಾರ್ ಕೂಡ ಕೊಟ್ಟಿದ್ದಾರೆ. ಇವಾಗ ರೈಸ್ ತಿನ್ನೋಣ. ನಾವು ನೆಕ್ಸ್ಟ್ ಐಟಮ್ ರೈಸ್ ನ ತಿಂತಾ ಇದೀವಿ, ಜೀರಾ ರೈಸು. ಜೀರಾ ರೈಸ್ ಜೊತೆಗೆ ಚಿಕನ್ ಹಂಚ್ಕೊ ತಿಂತಾ ಇದೀನಿ. ಗೈಸ್, ಜೀರಾ ರೈಸ್ ಜೊತೆಗೆ ಚಿಕನ್ನು. ನನ್ಗೆ ಜಾಸ್ತಿ ಚಿಕನ್ ಫ್ರೈ ಇಷ್ಟ ಆಯ್ತು. ಮಟನ್ ಇವಾಗ ರೆಡಿ ಆಗೈತೆ ಅಂತಂದ್ರು. ಆಲ್ರೆಡಿ ಜಾಸ್ತಿ ಆರ್ಡರ್ ಮಾಡ್ಬಿಟ್ಟು ತಿನ್ಬಿಡು. ನಮ್ಗಾಗಲ್ಲ, ಜಾಸ್ತಿ ಸಾಕಾಯ್ತಿದೆ ಇದ್ರಿಗೆ. ಒಬ್ರು ಐತಿದ್ರೆ ತಿನ್ನುವ. ಒಬ್ರು ಈಗ ಫೋನ್ ಮಾಡ್ತಾವನೆ, ಅವಾಗಲೇ ಎಲ್ಲೋ ಫಂಕ್ಷನ್ ಹೋಗ್ಬಿಟ್ಟಿದೀನಿ ಅಂತಂದ. ಅಯ್ಯೋ ಈಗ ಬಂದೆ ಕಣೋ, ಅಲ್ಲಿಗೆ ಅಂತ ನಾನು ಬಂದ್ಬಿಡುವೆ. ಇಲ್ಲಿಗೆ ಅಂತ ನಾನು ಬಂದ್ಬಿಡುವೆ ಅಂದ. ಭಾನುವಾರನು ತಿನ್ನಲ್ವಲ್ಲ ಕರೆಕ್ಟ್ ತಿಂತಾ ಇದೀನಲ್ಲೋ. ಎಷ್ಟು ಏನು ಆ ದೇವ್ಕ ಹೆಂಗ್ ತಡಿ ಸಾಕಾಯ್ತದೆ. ಬನ್ನೂನ್ ಹಾಕೊಡ್ತೀಯ ಮೈ ತುಂಬಾ, ಹೆಂಗೆ ಊಟನೇ ತಿನ್ನಲ್ವಲ್ಲ. ಸಾಕು ಮಚ್ಚ. ಇಲ್ಲ ಬಿಂಡ್ ಬಿಲ್ಟು ಹಿಂಗ ಬೇರೆ ಏನಾದ್ರು ತಿಂತೀಯಪ್ಪ ಮನೆಗೆ ಹೋದ್ಮೇಲೆ ಪಕ್ಕನ. ನಾನು ಪವನ್ ಎಲ್ಲಾನು ತಿಂದಿ ಖಾಲಿ ಮಾಡ್ಬಿಟ್ಟು ಇವಾಗ ಓಡ್ತಾ ಇದೀವಿ. ಒಳ್ಳೆ ಊಟ ಆಯ್ತು ಪವನ್, ಜಾಸ್ತಿ ಊಟ ಆಯ್ತು. ಭಾನುವಾರದ ಬಾಡೂಟ ತಿನ್ಕೊಂಡು ಇವಾಗ ನಾಟಿ ಸ್ಟೈಲೇ ನಮ್ಗೆ ಇಷ್ಟ ಕಣ. ಏನೇ ಆದ್ರು ನಾವು ತಿನ್ಬಿಟ್ಟು ಬಿಲ್ಲು 750 rupees ಆಯ್ತು. ಚೆನ್ನಾಗಿತ್ತು, ಎಲ್ಲ ತಿನ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬರ್ತೀವಿ. ಇವತ್ತು ನಾವು ಲೇಟ್ ಆಗಿ ಬಂದಿದ್ದಕ್ಕೆ ಸ್ವಲ್ಪ ಮಟನ್ ಐಟಮ್ ಎಲ್ಲ ತಿನ್ನಕ್ಕಾಗ್ಲಿಲ್ಲ. ಇನ್ನೊಂದ್ಸಲ ರಾಮನಗರದಲ್ಲಿ ಇವಾಗ ಹೊಸ್ದಾಗೆ ಸ್ಟಾರ್ಟ್ ಆಗಿರೋದು ಇದು ಒಂಬಾಳೆ ರೆಸ್ಟೋರೆಂಟ್ ಅಂತ. ಇವಾಗ ಸ್ವಲ್ಪ ದಿನ ಆಗೈತೆ ಅಷ್ಟೇ ಸ್ಟಾರ್ಟ್ ಆಗಿ. ಇನ್ನೊಂದ್ಸಲ ಬರೋಣ. ಬೈ 1 get 1 ಬಿರಿಯಾನಿ ಆಫರ್ ಎಲ್ಲ ಐತೆ. ನಾವು ಯಾವ್ದನ್ನು ಟ್ರೈ ಮಾಡ್ಲಿಲ್ಲ ಇವತ್ತು. ಬೈ 1 get 1 ಬಿರಿಯಾನಿ ಎಲ್ಲ ಐತೆ ನೋಡಿ. ಈ ಆಫರ್ಸ್ನೆಲ್ಲ ಟ್ರೈ ಮಾಡ್ತೀವಿ ಇನ್ನೊಂದ್ ದಿನ ಬಂದು. ಬಂದು ತಿನ್ಬೇಕು. ಪಾಪ ಪವನ್ ಭಾನುವಾರ ಅಲ್ವಾ, ಇವತ್ತು ಕೆಲಸ ಮಾಡ್ಬೇಕು. ಅದಕ್ಕೆ ಅವ್ನು ವಾಪಸ್ ಮನೆಗೆ ಬಿಟ್ಬೋಣ, ಅವ್ನು ಕೆಲಸ ಮಾಡ್ಕೊಳ್ಳಿ. ನಾನು ಚನ್ನಪಟ್ಟಣಕ್ಕೆ ಹೋಯ್ತೀನಿ. ಏನ್ ಪವನ್, ಕರೆಕ್ಟಾಗಿ ಕೆಲಸ ಮಾಡು ಭಾನುವಾರ. ಆಯ್ತು. ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ತಿಂದ್ವಲ್ಲ, ಇಲ್ಲಿ ಒಳ್ಳೆ ಫಂಕ್ಷನ್ ನಡೀತಿತ್ತು ನೆರವಿ. ನಾನು ಹೇಳ್ದೆ ಪವನ್ಗೆ ಹೋಗೋಣ ಕಣ ಅಂತ. ನಾನು ಹೇಳಕ್ ಮಾತ ಕೇಳಲಿಲ್ಲ. ಅಲ್ಲಿಗೆಲ್ಲ ಯಾರೋ ಹಂಗೆ ಲೆಫ್ಟ್ಗೆ. ಇನ್ನೊಂದ್ ದಿನ ಬರ್ತೀವಿ. ಈಗ ಈ ಸಾಂಗ್ ಕಾಪಿರೈಟ್ಸ್ ಬರುತ್ತೆ. ನಮ್ದು ಕಾರಲ್ಲಿ ಡೀಸೆಲ್ ಖಾಲಿ ಆಗ್ಬಿಡೈತೆ. ರೇಂಜ್ ರೋಡಿ ಫುಲ್ ಖಾಲಿ ಆಗಿದ್ರು 72 ತೋರಿಸ್ತಾ ಇದೆ. ಆದ್ರೆ ಯಾವತ್ತು ಯಾರನ್ನು ಟ್ರಸ್ಟ್ ಮಾಡಬಾರ್ದು. ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಡ್ಬೇಕು. ಗಾಡಿ ಆದ್ರೆ ತಳ್ಕೊ ಕರ್ಕೊಂಡು ಹೋಗ್ಬೋದು. ಕಾರ್ ಏನಾದ್ರು ಡೀಸೆಲ್ ಖಾಲಿ ಆಗ್ಬಿಟ್ರೆ ಹೆಂಗ್ ಹೋಗಕ್ಕಾಗುತ್ತೆ? ಪವನ್ ಕಾಲ್ ಮಾಡ್ಬೇಕು, ತಿರ್ಗ ವಾಪಸ್ ಬರ್ಬೇಕು, ಡೀಸೆಲ್ ಎತ್ಕೊ ಬರ್ಬೇಕು, ಎಲ್ಲ ಕಷ್ಟ. ಅದಕ್ಕೆ ಹಾಕ್ಸ್ಕೊ ಹೋಗ್ಬಿಡೋಣ ಈಗ. ನಾವು ಡೀಸೆಲ್ ಹಾಕ್ಸ್ತಾ ಇದೀವಿ 3000 ರೂಪಾಯಿಗೆ. ಪೆಟ್ರೋಲ್ ಅಂತ ಹೇಳ್ತಿದ್ದ, ಅದನ್ನ ಒಂದ್ ಕಾರ್ ಯಾವ್ದು ಅಂತ ಹಂಗೆ ಗೊತ್ತಿಲ್ಲ. 99 ಡೀಸೆಲ್, 111 ಪೆಟ್ರೋಲ್. ನೀನ್ ಇಂಜಿನಿಯರಿಂಗ್ ತಾನೇ ಮಾಡಿರೋದು ತಾನೇ? ನೀರಲ್ಲಿ ಹೋಗೋ ಕಾರ್ನ ಯಾಕೆ ಕಂಡಿಡಿಬಾರ್ದು ನೀನು? ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋದು, ಆಟೋಮೊಬೈಲ್ ಅಲ್ಲ. ಅಣ್ಣ ಹಾಕಿ ಯಾವ್ದೋ ಒಂದು ಆಟೋಮೊಬೈಲ್ ಓದೀಗ. ಆಟೋಮೊಬೈಲ್ ಅಲ್ಲ, ಆಟೋಮೊಬೈಲ್ ಓದ್ಬಿಟ್ಟಿದ್ರೆ ನೀನು ನೀರಲ್ಲಿ ಹೋಗೋದ್ ಕಂಡಿಡಿರೋದೇನ್ ಫಸ್ಟ್ ಹೇಳು. ನಾನು ಏನ್ ಮಾಡಿಲ್ಲ ಅಂತ ಕೇಳ. ಏನ್ ಮಾಡಿದ್ಯಾ? ಎಲ್ಲಾನು ಮಾಡಿದ್ಯಾ? ನೀನ್ ಏನ್ ಓದಿದ್ಯಾ? ನಾನು PUಲಿ PCMB ಓದಿದ್ದೀನಿ. ಒಂದೊಂದು ಡಿಗ್ರಿಲಿ ಏವಿಯೇಷನ್, BBA ಇನ್ ಏವಿಯೇಷನ್. ಅದು ಏವಿಯೇಷನ್ ದೊಡ್ಡ MBA ಅಲ್ಲಿ ಫೈನಾನ್ಸ್ ಎಲ್ಲ ಕಣಲ್ಲಿ ಮಾರ್ಕೆಟಿಂಗ್ ಅಂಡ್ HR ಎಲ್ಲ ಓದಿದ್ದೀನಿ. ಎಲ್ಲ ಓದ್ಬಿಟ್ಟು ಏನ್ ನೀನು ಯೂಟ್ಯೂಬರ್ ಆಗಿದ್ದೀನಿ. ಊಟ ಮಾಡಿದ್ರ ಅಣ್ಣ, ಊಟ ಮಾಡಿದ್ರಾ? ಓಲಿ ಬನ್ನಿ, ಯಾಕೆ ನಾಚ್ಕೊಬೇಡಿ ಬನ್ನಿ. ಮುದ್ದಾಗ್ ಚೆನ್ನಾಗಿದ್ದೀರಾ? ಇವನೇ ಪೆಂಗನೇ ಮಾತಾಡ್ತಾನೆ ಯೂಟ್ಯೂಬ್ ಅಲ್ಲಿ. ಇವಾಗ ದೊಡ್ಡ ಪೆಂಗ. 3000 ರೂಪಾಯಿಗೆ ಫ್ಯೂಲ್ ಹಾಕ್ಸ್ತಾ ಇದೀವಿ. ಅಣ್ಣ ಬಾಯ್, ಹೋಗ್ಬಿಟ್ಟು ಬರೋದಾ? ಟಾಟಾ. ಅವ್ರದ್ದು ಹೆಂಗಿತ್ತು ಅಂದ್ರೆ, ಅಣ್ಣನ್ಗೆ ಫಸ್ಟ್ ಅಣ್ಣನ್ಗೆ ಅವಾಗ ಕ್ಯಾಮ್ರಾ ಆಫ್ ಮಾಡಿದ್ನಲ್ಲ, ಇದು ಮುದ್ದಾಗಿದ್ದೀರಾ ಅನ್ನೋದಕ್ಕೆ, ಏನಣ್ಣ ಹಿಂಗೆಲ್ಲ ಮಾತಾಡ್ತಿದ್ದೀರಾ ನೀವು?
ಅಂತ ಏನೇನೋ ಅಪಾರ್ಥ ತಿಳ್ಕೊಂಡ್ರು. ಆಮೇಲೆ ಹೇಳ್ದು ಕ್ಯಾಮ್ರಾ ಅಣ್ಣ ಆತರ ಅಲ್ಲ, ಆತರ ಅಲ್ಲ, ಚೆನ್ನಾಗಿದ್ದೀರಾ ಅಂತ ಹೇಳಿದ್ದು. ನಾಚ್ಕೋತಿದ್ರಲ್ಲ, ಮಾತಾಡ್ಲಿ ಅಂತ ಹಂಗೆ ಫ್ರೆಂಡ್ಲಿ ಆಗಿ ಮಾತಾಡಿದ್ದ ಅಷ್ಟೇ ಅಂತ ಹೇಳೋದು. ಇಲ್ಲ ಪವನ್ ಬಿದ್ದಿರುವ ಇವಾಗ ಕಣಪ್ಪ. ಇವಾಗ ಪವನ್ ಹೊಡ್ತಾ ಇದ್ದಾನೆ, ನಾನು ಚನ್ನಪಟ್ಟಣಕ್ಕೆ ಹೋಗ್ತೀನಿ. ಓಕೆ ಪವನ್ ಬಾಯ್. ಪವನ್ ಬಿಸಿ ಇದ್ದಾನೆ, ಭಾನುವಾರ ಕೆಲಸ ಮಾಡ್ಬೇಕು. ಯಾಕಂದ್ರೆ ಒತ್ತಿ ಹೇಳಿ ಬೇಜಾರು ಮಾಡ್ತೀವಿ. ಹೋಗು ಭೀಮಾ ನೋಡಿ, ಇವತ್ತಿನ ಲಾಗ್ ಅಪ್ಲೋಡ್ ಮಾಡಿಲ್ಲ ನಾನು ಇನ್ನೂ, ಅದಕ್ಕೆ ಮನೇಲಿ ವೈಫೈಲಿ ಅಪ್ಲೋಡ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ ಚನ್ನಪಟ್ಟಣಕ್ಕೆ. ಏಯ್ ಪೇಪರ್ ಬಾ ಬಾ. ಯಶವಂತ್ ಮತ್ತೆ ಶೇಖರ್ ಮಿತ್ರ ದ್ರೋಹಿಗಳು ನನ್ನ ಬಿಟ್ಬಿಟ್ಟು ಆಲ್ರೆಡಿ KFC ಕೊಟ್ಟೋಗೋರೆ. ಒಳಗ ಬನ್ನಿ ಹೋಗೋಣ. ನೋಡಿ ಗೈಸ್, ಎಂತ ಮಿತ್ರ ದ್ರೋಹಿಗಳು. 5 ನಿಮಿಷ ವೆಯ್ಟ್ ಮಾಡಿದೆ, ಬಂದು ತಿಂದು ತೇಗ್ಬಿಟ್ಟವ್ರೆ. ಏನಾರು ಅಂತೀನಿ ಅಂತ ತಿನ್ನಕ್ಕಾಗ್ದೆ ಉಳ್ದಿರೋ 1 ಪೀಸ್ ನ ಉಳ್ಸು. ಇಲ್ಲ 1 ಲೆಗ್ ಪೀಸ್ ಉಳ್ಸೋರು. ಚಿನ್ನಂತ ವ್ಯಕ್ತಿಗಳ ಮೇಲೆ ಅನುಮಾನ ಪಟ್ಬಿಟ್ಟೆ. ಫಾಸಿಲ್ ಚೆನ್ನಾಗಿತ್ತಾ? ಚೆನ್ನಾಗೈತೆ. ಫಸ್ಟ್ ಕಾಪಿನಾ? ನಾವ್ ಹಾಕೋದೆಲ್ಲ ಫಸ್ಟ್. ನನಗೆ ನೋಡ್ ತಕ್ಷಣ ಗೊತ್ತಾಯ್ತು, ಒರಿಜಿನಲ್ ಅಂತೂ ಅಲ್ಲ. ಬಟ್ ನೋಡಕ್ ಚೆನ್ನಾಗೈತಾ? ನೋಡಕ್ ಚೆನ್ನಾಗಿ ಡಿಫ್ರೆಂಟ್ ಆಗೈತಾ? ಅದಕ್ಕೆ ತಗೊಳ್ಳೋದು. 300 300 ರೂಪಾಯಿ ಕೊಟ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಬಿಟ್ಟೆ. ಯಶವಂತ್ ಪವನ್ ನಮ್ಸ್ಬಿಟ್ಟಿದ್ನ ಎಷ್ಟಂತ 10,000 ಅಂತ. ಆಮೇಲೆ ಅವನು ಒಂಚೂರು ಡೌಟ್ ಬಂದ್ಬಿಡ್ತು, ಸ್ಕ್ಯಾನ್ ಮಾಡ್ಬಿಟ್ಟ ಗೂಗಲ್ ಅಲ್ಲಿ ಬಂದ್ಬಿಡ್ತು. ನಂಗೋಸ್ಕರ KFC ಲೆಗ್ ಪೀಸ್ ಇಟ್ಟಿದ್ದಾರೆ, ನನ್ಗೆ ಹೆವಿ ಇಷ್ಟ ಇದು. ಇಷ್ಟ ಅಂತ ಗೊತ್ತಿತ್ತು, ಅದಕ್ಕೆ ಇಟ್ಟಿಲ್ಲ. ಜಾಸ್ತಿ ಆರ್ಡರ್ ಮಾಡಿದೀರಾ? ಜಾಸ್ತಿ 4 ಪೀಸ್ ಮೈನಸ್ ಕೊಟ್ಟಿಲ್ವಾ? ಇದು ಇಲ್ವಾ? ಇನ್ನೊಂದ್ 2 ಪೀಸ್ ಎತ್ಕೊಂಬಲ್ಲ. ಆಯ್ ಸಾಕು. ನಿಮ್ಗಲ್ವಾ? ಸಾಕು ಸಪ್ಕಾಗ್ಬಿಟ್ಟವನೆ. ಎಲ್ಲ ಕೇಳ್ತಿದ್ರಲ್ಲಪ್ಪ ಯಾರೋ ಕಮೆಂಟ್ ಅಲ್ಲಿ, ಟೀ ಶರ್ಟ್ ಹಾಕಲ್ಲ ಶೇಖರ್ ಅಂತ. ಹಾಕವ್ ನೋಡಿ. ಯಾರಪ್ಪ ಕೇಳಿದ್ರು? ಯಾರೋ ಹಾಕಿದ ಕಮೆಂಟ್ ಏನಂತ, ಶೇಖರ್ ಟೀ ಶರ್ಟ್ ಹಾಕಲ್ಲ ಅಂತ. ಹಾಕವ್ ನೋಡಿ ಟೀ ಶರ್ಟ್ ಬ್ರಾಂಡೆಡ್. ಯಾವ್ದು? ಸ್ನಿಚ್. ಗಿಫ್ಟ್ ಬೈ ಯಶವಂತ್. ಇಲ್ವಾ? ಯಾವತ್ತು? ಅವತ್ತು ಉಗಾದಿ ಹಬ್ಬದಲ್ಲಿ. ನನಗೆ ತಗೊಟ್ಟಿಲ್ಲ. ಕಾಸಿರೋಗಿ ಹೆಂಗೋ ಕೊಟ್ರು. ಬಡವ, ಗೋಲ್ಡ್ ಚೈನ್ ಹಾಕಿರೋನ್ ಬಡವ. ಗೈಸ್, ನಾವು ಅವತ್ತು ಗೇಮಿಂಗ್ ಝೋನ್ ಅಲ್ಲಿ ಗೇಮ್ಸ್ ಆಡಿದ್ವಲ್ಲ ಗೋಪಾಲನ್ ಮನಲ್ಲಿ, ನಮ್ ಸಖತ್ ಇಷ್ಟ ಆಗಿತ್ತು. ಅವತ್ ಪವನ್ ಇರ್ಲಿಲ್ಲ, ಅದಕ್ಕೆ ತಿರ್ಗಾ ಇವತ್ತು ಗೇಮ್ಸ್ ಆಡಕ್ಕೆ ಗೇಮ್ ಝೋನ್ ಬಂದಿದೀವಿ ಗೋಪಾಲನ್ ಮಾಲ್ ಅಲ್ಲಿ. ಇವಾಗ ಗೋಪಾಲನ್ ಮಾಲ್ ಅಲ್ಲಿ ಅವತ್ ಆಡ್ದಿರೋ ಗೇಮ್ಸ್ ಮತ್ತೆ ಅವತ್ ಆಡಿ ಇಷ್ಟ ಆಗಿರೋ ಗೇಮ್ಸ್ ಎಲ್ಲಾನು ಆಡ್ತೀವಿ. ಪವನ್ ಇದಾಡೋಣ, ಸಕಲಾಗಿರುತ್ತೆ. ಯಾವ್ದು? ಅವ್ರು ಕರೀತೀನಿ ನೀನು. ರೆಡಿ ಆಗಿರ್ತೀನಿ ಮಚ್ಚಿ. ಇದು ಹೆಂಗೆ ಗೊತ್ತಾ, ಕೈಯಲ್ಲಿ ಇದ್ರಲ್ಲೇ ಗೇರ್ ಶಿಫ್ಟಿಂಗು ಎಲ್ಲ ಇದೆ. ಇವಾಗ F1 ಕಾರ್ ಓಡಿಸ್ದಂಗ್ ಓಡಿಸ್ಬೋದು. ಗೈಸ್, ಇವಾಗ ಫಸ್ಟ್ ಗೇಮ್ PS5 ಅಲ್ಲಿ ರೇಸಿಂಗ್ ಗೇಮ್ ನ ಆಡ್ತೀವಿ. ಇದ್ರಲ್ಲಿ ಫುಲ್ ನಾವು ಮ್ಯಾನ್ಯುವಲ್ ಆಗಿ ಕಂಟ್ರೋಲ್ ಮಾಡ್ಬೋದು. ಅಪ್ ಶಿಫ್ಟ್, ಡೌನ್ ಶಿಫ್ಟ್ ಕೆಳಗ್ ಮಾಡು. F1 ರೇಸಿಂಗ್ ನಾವು ಬೇರೆ ಆಡಿದ್ದು ತಾನೇ ಇವತ್ತು. ಡೌನ್ ಶಿಫ್ಟ್ ಮಾಡ ಪವನ್, ಡೌನ್ ಶಿಫ್ಟ್ ಮಾಡ್ಲಾ? ಹಂಗೆ ಹೋಗು. ಇನ್ನೊಂದ್ ಗೇರ್ ಹಾಕು, 7 ಗೇರ್ ಕಣ. ಅಲ್ಲಿ ಫೀಲ್ ಆಯ್ತಾಯ್ತಾ ನಿಂಗೆ? ಯಾಕ್ರ ನನ್ ಮಗ ಬುದ್ಧ. ಫೀಲ್ ಆಯ್ತಾಯ್ತಾ ಪವನ್? ಒಂಥರ ಮುಂದೆ ಮಚ್ಚ, ಇದು ಒಂಚೂರು ಹಿಂದೆ ಇರ್ಬೇಕು. ಶಿಫ್ಟ್ ಮಾಡ್ತಿದ್ಯಾ ಗೇರ್? ಆಟೋಮೆಟಿಕ್ ಆಗ್ಬಿಟ್ಟವ್ರು. ಇಲ್ಲ ಲಾಸ್ಟ್ ಶಿಫ್ಟ್ ಮಾಡಿದೀನಿ ನೋಡ, ಇಲ್ಲಿ ಎಲ್ಲ ಮಾಡು. ಅಲ್ಲಿ ಕಡೆ ಚಿಟ್ಟೆವು ಅಲ್ಲಿ ಕೊನೆಗೋಯ್ತವನೆ. 16ನೇದ್ರಲ್ಲಿ ಇದೆಯಪ್ಪ ಪವನ್ ನೀನು. 16 ಅಲ್ಲ ಕಣ, 15. ಅವನ್ ಮನೇಲಿ PS5 ಆಡ್ತಿದ್ವಲ್ಲ, ಯಾವ್ದು GTA ಆಡ್ತಿದ್ವ ತಾನೆ. ಅದಕ್ಕೆ ಈ ಸ್ಟೇರಿಂಗ್ ಎಲ್ಲ ಎಷ್ಟು ಮನೆಗೆ ಹಾಕ್ಸ್ಕೊಬಿಟ್ರೆ ನಾವ್ ಈಚೆಗೆ ಬರಲ್ಲ ಅನ್ಸುತ್ತೆ. RP ರೆಡ್ ಪ್ಯಾರಾಸೈಟ್ RP ಅವ್ರ ಮನೇಲಿ ಐತೆ. ಒಂದಿನ ಹುಬ್ಳಿಗೆ ಹೋಗ್ಬಿಟ್ಟು ಫುಲ್ ಗೇಮ್ಸ್ ಆಡ್ತಾರೆ. ಯಾರ ಅಡ್ಡ ಬಂದಾಗ್ಲೇ ಕಣ ಗುದ್ಬಿಡ್ತೀನಿ ನಿಂಗೆ. 6 ಲ್ಯಾಪ್, ಇನ್ನು 4 ಲ್ಯಾಪ್ ಐತೆ ಪವನ್. ಯಶವಂತ್ ಇನ್ನೊಂದು ಗೇಮಿಂಗ್ ಅಲ್ಲಿ ಆಡ್ತಾವ್ ನೋಡಿ. ಇಲ್ಲಿ ಗೇರ್ ಶಿಫ್ಟಿಂಗ್ ಐತೆ ಈ ಕಡೆ ಸೈಡ್. ಕ್ಲಚ್ ಹಿಡ್ಬಿಟ್ಟು ಹಾಕ್ಬೇಕಾ ಯಶವಂತ್ ಇಲ್ಲಿ? ಯಶವಂತ್ ಬೇರೆ ಇನ್ನೊಂದು ಇದ್ರಲ್ಲಿ ಆಡ್ತಾವನೆ. ಇದು ಮ್ಯಾನ್ಯುವಲ್ ಗೇರ್ ಶಿಫ್ಟಿಂಗ್ ಐತೆ.
ಪವನ್ ಯಶವಂತ್ ಆಡ್ತಿರೋದ್ರಲ್ಲಿ ಸೈಡ್ ಅಲ್ಲಿ ಗೇರೆ ಕೊಟ್ಬಿಟ್ಟವ್ರು. ಅದು ಮ್ಯಾನುವಲ್. ಗೈಸ್ ಪವನ್ ನಾನೇ 19ನೇ ನಾನೇ ಗಜ್ಮ್ಯಾನ್. 14 ಇಲ್ಲ. ಈಗ ಒಂದ್ ವರ್ಷದಿಂದ ಕಾರ್ ಕಲ್ತು ಆಲ್ರೆಡಿ ಡೈರೆಕ್ಟ್ ಆಗಿ F1 ಇಳಿದಿದ್ದಾನೆ ಟ್ರ್ಯಾಕ್ ಅಲ್ಲಿ. ಆಯ್ತು ಸೈಡ್ ಹೊಡೆಯಕ್ಕೆ ಸೈಡ್ಗೆ ಹೋಗು. ಎಷ್ಟು ಟೋಟಲ್ ಆಗಿ 10 ಜನದ ಮೇಲೆ ನಿಂತಿರ್ತೀನಿ ರೆಡಿ ಮಾಡ್ಕ ಹೆಂಗ್ ಹೊಡೆಯೋದು ಅಂತ. 4ನೇ ಇದೀನಿ ಇವಾಗ. ಅವ್ರು ನೋಡಿತೀನಿ ಹೋಯ್ತಾನೆ ಇಲ್ಲ ಕಣ. ಹೋಯ್ತೀನಿ ನೋಡಿ ಈಗ. ಅಯ್ಯೋ ಎಷ್ಟನೇ ನೋಡು. 4ನೇ ಪವನ್ 19ನೇ ಬಂದಿದ. ಅದ್ರಲ್ಲಿ ನಾನ್ ಗ್ರೇಟು. ಪ್ಲೇಸ್ ಬರ್ತೀನಿ ಅಂತ ಎಲ್ಲ ಬಿಲ್ಡಪ್ ತಗೊಂಡೋಗಿ. ಇಲ್ಲ ನಿಂದ ಹೆಸರೇ ಇಲ್ವಲ್ಲ. ಎಲ್ಲ ಹೆಸರೇ ಇಲ್ವ ನಿಂದು? ಗೈಸ್ ನಾವು ರೇಸಿಂಗ್ ಗೇಮ್ ಮಾಡ್ಬಿಟ್ಟು ಇವಾಗ ಮತ್ತೊಮ್ಮೆ WWE ಗೇಮ್ ಮಾಡಕ್ ಬಂದಿದೀವಿ. ಪವನ್ ಮತ್ತೆ ಯಶವಂತ್ ಕೂತವ್ರೆ. ಇವತ್ತೆಲ್ಲ ಆಡಿದ್ರು ಹೆಣ್ಣಾಗಲ್ಲ. ಕ್ವಿಕ್ ಆಗಿ ಮುಗಿಯೋದು ಹಾಕಿ ಮೇಡಮ್ ಗೇಮ್. ಕ್ವಿಕ್ ಆಗಿ ಬೇಗ ಮುಗಿಯೋದು ಯಾವ್ದಾದ್ರು. ನಾನು ಬೇಗ ನಿನ್ ಹೊಡೆದ್ರೆ ಮುಗೀತೆ. ಇವತ್ತೆಲ್ಲ ಆಡಿದ್ರು ಒಬ್ರು ಗೆಲ್ಲಲ್ಲ, ಒಬ್ರು ಸೋಲಲ್ಲ. ಹೌದೇನೋ? ಹ್ಞೂ ಕಣ. ಯಾರು ರೋಮನ್ ರೆನ್ಸ್ ಯಾರು? ನಾನ್ ರೋಮನ್ ರೈನ್ಸ್. ಅವನು CM ಪಂಕ್ ಹೊಡ್ಬಿಡ್ತಾವ ಕಣ. CM ಪಂಕ್ ವರ್ಸಸ್ ರೋಮನ್ ರೆನ್ಸ್ WWE. How on earth do you counter this? Twisting his body, it breaks out of the sharpshooter. ಗೈಸ್ ನಾನು ಇದೇ ಗೇಮ್ ಅಲ್ಲಿ 4ನೇ ಫಿನಿಶ್ ಆಗಿದ್ದೀನಿ. 4th ಪ್ಲೇಸು. ಪವನ್ ಇವಾಗ ಅದೆಷ್ಟನೇ ಪ್ಲೇಸ್ ಅಲ್ಲಿ ಫಿನಿಶ್ ಮಾಡ್ದು ನೋಡು. ಬೇಕಂದ್ರೆ ಪವನ್ ನೀನ್ ಇಲ್ಲೂ ಹಾಕ್ಬೋದು, ಅಲ್ಲೂ ಹಾಕ್ಬೋದು. 10ನೇ ಇದೆಯಲ್ಲೋ ನೀನ್ 10ನೇ ಉಳಿದ್ಯಾ ಅಂತ ಅನ್ಸ್ತಾ ಇದ್ದ. 10 ಲ್ಯಾಪ್ ಐತೆ, 2 ಲ್ಯಾಪ್ ಆಗೋಗಿತ್ತಲ್ಲ. ಹೊಡೆದು ಬಿಸಾಕ್ದೆ ಅವನ್ನ. ಸೋತದ್ನಾ? ನಾವು ಲಾಸ್ಟ್ ಟೈಮ್ 2 ಅವರ್ ಕ್ಯಾನ್ಸಲ್ ಮಾಡೋದು ನಾವು 2 ಅವರ್ ಅವತ್ ಆಡಿದ್ವಿ, ಗೇಮೇ ಮುಗಿದಿಲ್ಲ. ಇವತ್ ನೋಡಿ ಯಶವಂತ ಒಡಸಾಯಿಸ್ಬಿಟ್ಟು ರೋಮನ್ ರೈನ್ಸ್ ರೀಪ್ಲೇ 2 ಇಲ್ಲಿ 2ನೇದಾ ಇಲ್ಲಿ ಬಂದ ಇಲ್ಲಿ ಶುರು ಮಾಡಿದೆ ಕೊಟ್ಟಿದ್ಯಾ. ಇಲ್ಲಿ ಸೋತಿದೆ. ಓ ಮುಗ್ಸೇ ಹೋಗ್ಬಿಟ್ಟಾ. ನಮ್ಗೆ ಇಟ್ಕೊಂಡು ಡ್ಯೂಸ್ ಅನಿಸ್ದೆ ಅವನಿಗೆ. ಫಿನಿಶ್ ಯಶವಂತ ಸೋತ್ಬಿಟ್ಟವನೆ. ತಿರ್ಗಾ ರೀಮ್ಯಾಚ್ ಬೇರೆ ಹಾಕ್ಸ್ಕೊಂಡವನೆ. ತಿರ್ಗಾ ಸೋಲ್ತ ನೋಡ್ಕೊಳ್ಳಿ. ಎಲ್ಲದೊಂಥರ ತಣ್ಣೀರ್ ಸ್ನಾನ ಮಾಡ್ದಂಗೆ ಹುಲಿ. ಒಂದ್ಸಲಿ ಒಂದ್ ತಂಬಿಗೆ ಹಾಕೊಂಡ್ ಮುಗೀತು. ರಿಕವರಿ ಆಗ ಫಸ್ಟ್. ಎಕ್ರಪ್ಪವನ್ ನೋಡಿ ಗೈಸ್, ನನ್ಗದೇನೋ 4ನೇ ಸ್ಥಾನದಲ್ಲಿ ಇದೆಯಾ ಅಂತ ಆಡ್ಕೋತಿದ್ದ. ಕೊನೆ ಲ್ಯಾಪ್, ಫೈನಲ್ ಲ್ಯಾಪ್. ಇನ್ನು 10ರಿಂದ 11 ಹೋಗಿದ್ದೆ. 10ರಲ್ಲಿದ್ದೆ ಕಣ ಆಡಲಿ. ಏನು 11 ಕಮ್ಮಿನಾ? 4 ಎಲ್ಲಿ 11 ಎಲ್ಲಿ? ಬೈಲಿ ನಾನ್ ಆಡ್ತೀನಿ ಇನ್ನೊಂದ್ಸಲ. ಎಷ್ಟ್ ಲ್ಯಾಪ್ ಐತಿ ಇನ್ನು? ಲ್ಯಾಪ್ ಎಷ್ಟಾಗೈತಿ ನೋಡು. ಲ್ಯಾಪ್ ಎಷ್ಟಾಗವೆ? 3. ಇನ್ನೆರಡಾ? ಹಿಂದೆನೆ ಅವನು, ಹಿಂದೆ ಇನ್ನೊಬ್ಬ. ಗೈಸ್ ನೋಡಿ, ಈ ತರ ಓಡಿಸ್ಬೇಕಾದ್ರೆ 10-11ರಲ್ಲಿ ಬರ್ತಾನೆ. ಏನಿಲ್ಲ, ಇದು 2ನೇ ಸಲ ಆಡ್ತಿರೋದು. ನಿಜವಾಗ್ಲೂ 2ನೇ ಸಲ ಇದು. ನೋಡಲ್ಲ ಈ ಪವನ್ ಗೈಸ್ ನೋಡಿ, ಫಸ್ಟ್ ಫಿನಿಶ್ ಮಾಡಿದೀನಿ, ರೇಸ್ ಅಲ್ಲಿ ಗೆದ್ದಿದೀನಿ. ನಿನ್ ಕೈಲ್ಗೆಲ್ಲ ರಿಯಲ್ ಆಗಿ ಆಡೋರು ನೀನು ಉದ್ರೋಯ್ತಿಯಾ ಪವನ್. ಇಬ್ರು ಇನ್ನು ಚಿಕ್ಕ ಮಕ್ಳು ರೀಮ್ಯಾಚ್ ಮಾಡ್ತವ್ರೆ. CM ಪಂಕ್ ಇಟ್ಕೊಬಿಟ್ಟವನೆ. ಯಶವಂತ್ ಕೋಟ, ರೋಮನ್ ರೆನ್ಸ್ ಕೋಟ. ಯಶವಂತ್ ಸೋಲ್ತೀವ, ಶರಣ ಆಗ್ಬಿಡು. ಆದ್ರೂ ಕೊಡ್ತಾವನಲ್ಲ ಹಂಗೆ.
He stopped to finish it off. ಕೊಡ್ತೀನಿ ಇರು ಇವನಿಗೆ. ಪಾಪಗಳು ಯಶವಂತ್. ಆಗ್ಲೇ ಪಿನ್ ಮಾಡೋದಿತ್ತು ಮಿಸ್ ಮಾಡ್ತಾರೆ. ಡುಮ್ಮಾ ಪವನ್ ಮತ್ತೆ ಕಿರಿಕ್ ಪವನ್ ಇಬ್ರು ಒಟ್ಟಿಗೆ ಇದಾರೆ ನೋಡಿ ಇವತ್ತು. ಇಬ್ರಲ್ಲಿ ಯಾವ ಪವನ್ ಇಷ್ಟ ಕಮೆಂಟ್ ಫಸ್ಟ್ ವಿನ್ ಆಗ. To see it happen. ಬರ ಈಗ ಗೊತ್ತಾಯ್ತು ಹೆಂಗೆ ಅಂತ. ತಿರ್ಗಾ ಪವನ್ ರೋಡ್ ಅಲ್ಲಿ ನಿಂತ್ಕೊಂಡು ಬಾರಿಸ್ಬೇಕು. ಚೆನ್ನಾಗಿ ಬಾರಿಸಿದೀನಿ ಅವನಿಗೆ. ಏನಿಲ್ಲ ವಿನ್ ಆಗಿದೆ. ಯಾರು ಕೆಳಗಡೆ ಬಿದ್ರು ಅನ್ನೋದಲ್ಲ ಮುಖ್ಯ, ಯಾರು ಗೆದ್ರು ಅನ್ನೋದು ಮುಖ್ಯ. ಬರೋ ಮತ್ತೆ ಹ್ಯಾಟ್ರಿಕ್ ಸೋಲ್ತೀಯನ. ಎರಡು ಸೋತವನೇ, ಅವನ್ ಮನೆಗೆ ಒಪ್ಕೋತಾ ಇಲ್ಲ. ರೋಮನ್ ರೈನ್ಸ್ ಸತ್ತ 4 ಸಲ ಬಾರಿ ರೋಮನ್ ರೈನ್ಸ್ ಪಿನ್ ಔಸ್ಕೊಂಡ್ಬಿಟ್ಟವನಂತೆ. ಅವ್ನು ರೋಮನ್ ರೈನ್ಸ್ ಕೊಟ್ಟೆ ವಾಪಸ್ಸು. ಸೋತ. ಸರಿ ಇಲ್ಲ ಅಂತ ನೋಡು, ಮುರಿದೋಗೈತ್ ಸರಿ ಇಲ್ಲ ಅದೇನೋ ಅಂದ, ಚೇಂಜ್ ಮಾಡ್ದೆ. ಸಿಎಂ ಪಂಕು ವೇಸ್ಟ್ ರೋಮನ್ ಸೋತ. ಮನೆಗೆ ಏನಾಯ್ತು? ಯಶವಂತ್ ಗೆಲ್ತಾ ಇದ್ದ ಎರಡಕ್ಕೆ. ಎದ್ದಿ ಮನೆಗೆ ಹೋಗು. ಚಿಕ್ಕ ಸೋಲ್ತಾರೆ. ಈ ಟೈಮ್ ಕಷ್ಟಪಟ್ಟು ನನಗೆ ಬೇಜಾರಾಗಿ 4-4 ಗೆದ್ದು 2 8 ಅಂತ ಅರ್ಧ ಗಂಟೆ ಆಡೋನೆ. ಅರ್ಧ ಗಂಟೆ ಆಡಿ ಒಂಥರ ಬೇಜಾರಾಗೋಯ್ತು. ಅವನ ಜೊತೆ ಬೇಕಾದ್ರೆ ಆಡು. 2-3 ಸಲ ಬಂದಿನ್ ಫಸ್ಟ್ ಹೋಗಲಿ. 6ನೇ ಗೇರ್ಗೆ ಹಾಕ ಹೋಗಲ್ಲ. ಜೀವನದಲ್ಲೂ ಕಾರ್ ಓಡ್ಸಕ್ ಬರಲ್ಲ. ಯಾವ್ದೋ ಜಿಟಿ ಆಡ್ತಾವ ನೋಡಲ್ಲ. 4-5 ಸಲ ಸೋತ್ಬಿಟ್ ನೀನು ಸೋತ ನನ್ ರೋಮನ್ ರೈನ್ಸ್ ರಿಕವರಿ ಆಗ ಚಾನ್ಸ್ ಸಿಕ್ಕಿದ್ರೆ ಪಟ ಪಟ ಅವ್ನು ಯಾಕೆ ಪವನ್ ಯಶವಂತ್ ಪವನ್ ಸೋತಿದ್ದಾಯ್ತು. ಇವಾಗ ಇನ್ನೊಬ್ಬ ಪವನ್ ಬೇವು ತಗೋ ನೋಡಿ. ಸೋತು ಬೇವ್ರತವನೆ. ಪವನ್ಗೆ ಅವತ್ ನಾವಾಡಿದ್ವಲ್ಲ VR ಗೇಮ್ ಆಡಿಸ್ತಿದೀವಿ, ಚೆನ್ನಾಗಿರುತ್ತೆ ನೋಡ ಮಚ್ಚಿ. ಪವನ್ ಈಗ VR ಗೇಮ್ ಆಡ್ತವನೆ. ಗ್ರೀನ್ ಮೇಲೆ ಹೋಗು, ಸ್ಪೀಡ್ ಜಾಸ್ತಿ ಆಗುತ್ತೆ. ಹೌದಾ? ಗ್ರೀನ್ ಮೇಲೆ ಹೋಗು. ಹೆಂಗೈತೆ ಮಗು ಈಚೆ ಬರ್ತೈತೆ. ರೆಡ್ ಅಲ್ಲ ಸ್ಲೋನಾ? ಕೆಳಗ್ ಬಿದ್ರೆ ಬಿದ್ದೈತಿಯ ಫುಲ್ಲು. ಇದ್ದ ಇಲ್ಲ ಇನ್ನ ಇಲ್ಲ, ಬೀಳ್ತೀಯ ಇರು. ಗ್ರೀನ್ ಅಲ್ಲಿ ಹೋಗು. ಗ್ರೀನೇ ಪತಾ ಇಲ್ಲ ಅಲ್ಲಿ. ನೀನ್ ಎಳಿತಿಲ್ಲ ಗ್ರೀನ್ಗೆ. ಹೇಳಿ ಕರೆಕ್ಟಾಗಿ ಗ್ರೀನ್ಗೆ ಬಿಡೋದೆ. ಫೈನಲಿ ಟೈ ಮಾಡಿ ಫೈನಲಿ ಫಸ್ಟ್ ಇದೀನಿ. ಹಿಂದೆನೆ ಬತಾವನೆ. ಆದ್ರೆ ಹೆಸರು ಇಲ್ವಲ್ಲ. ಹೆಸರಿಲ್ದಾರ ಹೋಗ್ಲಿ, ಇಂಡಿಯಾ ಫ್ಲಾಗ್ ಐತಲ್ಲ. ಫೈನಲಿ ವಿನ್ ಆಗ್ತಾ ಇದೀನಿ ಗೇಮ್ ನ. 4 ಸಲ ಆಡದೆ ವಿನ್ ಆಗ್ಲೇಬೇಕು ಅಂತ. ಫಸ್ಟ್ ಬಂದ್ಬಿಡ ಗೈಸ್. 4 ಸಲ ಆಡದ ಪವನ್. ಯಾವ್ದೋ ಈಸಿ ಹಾಕೊಟ್ಟಿರಂಗ ಅವ್ರು ನಿನಗೆ ಅಂತ. ಅದನ್ನೇ ಆಡು. ಬಲ ಮೀನ್ ಬಂದ ತಿರ್ಗಾ ನನಗೂ ರೇಸಿಂಗ್ ಆಡಿ ಸಾಕಾಯ್ತು. ಯಶವಂತ್ ಪವನ್ ಎಲ್ಲಿ ಬೇಕಾದ್ರೂ ಕುತ್ಕೋತಾನು. ಸುಮ್ಮನೆ ಅವ್ನ್ ಕೆಲಸ ಮಾಡ್ಬೇಕು. ಎಲ್ಲ ಈ ತರ ವರ್ಕ್ ಮಾಡ್ತಾನೆ ಆರ್ಕೇಡ್ ಅಲ್ಲೆಲ್ಲ. ಇವತ್ತು ಕ್ರಿಕೆಟ್ ಆಡ್ತಾ ಇದೀವಿ. ಫಸ್ಟ್ ಬಾಲ್ ಔಟ್ ಆಯ್ತು ನೋಡ್ಕೊ. ಎಷ್ಟು ಓವರ್? ಅದೆಷ್ಟೋ ಬಾಲ್ 18 ಬಾಲ್ಸ್. ಅದೆಷ್ಟೋ ಬಾಲ್ ಅದೆಷ್ಟೋ ಹೊಡಿಬೇಕು. ಅದ್ರಲ್ಲಿ ನೀನೀಗ ಎಸ್ ಅಲ್ಲಿ ಎಷ್ಟು ನೋಡಿತಾನೆ ಅಂತ ಮಚ್ಚ. 18 ಬಾಲ್ಗೆ 50 ಫಸ್ಟ್ ಬಾಲ್ ಔಟ್. ಮಿಸ್ ಆಗ್ಬಿಡ ನೋಡು. ಯಶವಂತ್ ಇವತ್ತು ಒಂದು ರನ್ ಚೆನ್ನಾಗಿ ಹೊಡಿತಾನೆ. ಎಷ್ಟಾಯ್ತು ರನ್ನು? ಆಯ್ತಿಲ್ಲ. 6 2 ಬಾಲ್ 11 ಬೇಕು. 2 ಬಾಲ್ಗೆ 11. 2 ಬಾಲ್ಗೆ 11 ಯಶವಂತ್. ರನ್ ಕೊಟ್ಬಿಟ್ರು ಅದನ್ನ. ಹೌದಾ? ನಾವು ಹಂಗೆ ಮಾಡೋಣ. ವಾ ಇಲ್ಲ 0-0 ಮುಗೀತಾ? ಅಷ್ಟೇ. ಎಷ್ಟು ಹೊಡೆದ? ಓ ರಾಹುಲ್ ದ್ರಾವಿಡ್ 0. ವಾವ್. ಫಸ್ಟ್ ಬಾಲ್ ಡೆಕ್ಕು ಹಾಕಿ. 2ನೇ ಬಾಲ್
ಒಂದು. ಗೈಸ್ ನಾವು ಮತ್ತೊಮ್ಮೆ ಇಲ್ಲೇ ಗೇಮ್ ಎಲ್ಲ ಆಡ್ಕೊಂಡು ಓಡ್ತಾ ಇದೀವಿ ಇವಾಗ. ಎಂಜಾಯ್ ಮಾಡ್ದ ಪವನ್? PS5 ಗೇಮ್ಸ್. PS5 ಗೇಮ್ ಚೆನ್ನಾಗಿತ್ತು. ಅದ್ರಲ್ಲೂ ಅಂತ ಯಶವಂತ್ಗೆ ನಾಯಿ ತರ 5 ಸಲ ಸೋಲಿಸ್ದೆ. ಹೊಡೆದೆ ತೋರ್ಸಿಲ್ಲ. ನಾಯಿ ಹೊಡೆದೆ ಅವನಿಗೆ. ಒಂದ್ಸಲಿ ಅದನ್ನು 6 ಸಲಿಲಿ ಒಂದ್ಸಲಿ ಗೆದ್ದವನು 5 ಸಲಿ. ಬ್ಯಾಗ್ ಎಲ್ಲ ನಿಂದು? ಕಾರು ಮನೆಗೆ ಹೋಯ್ತು. ಗೈಸ್ ನಾವ್ ಇವಾಗ ನೆಕ್ಸ್ಟ್ ಬೌಲಿಂಗ್ ಆಡಕ್ ಬಂದಿದ್ದೀವಿ. ಇದ್ರಲ್ಲಿ ಯಶವಂತ ಸೋಲಿಸ್ತೀನಿ. ಗೈಸ್ ನಾವ್ ಇವಾಗ ಬೌಲಿಂಗ್ ಗೇಮ್ ನ ಆಡಕ್ ಬಂದಿದೀವಿ. ಲೈಕ್ ನೋಡಿ ಫ್ಲೋರ್ ಫಸ್ಟ್ ಒನ್ ತಗೊಂಡಿದೀವಿ. ಈಗ ಫಸ್ಟ್ ಒಬ್ಬೊಬ್ರದ್ದು ಹೆಸರನ್ನ ಹಾಕ್ತಾ ಇದೀವಿ. ಪ್ಲೇಯರ್ 1 ಯಶವಂತ. ಕರೆಕ್ಟ್ ಆಗಿ ಹಾಕೋ ಫುಲ್ ನ. ಟಾಕ್ ಪವನ್. ಏನೋ ಇದು ಬಾಸ್ ನೀನಾ? ನೀನ್ ಆಡ್ಕೊಂಡ್ಬಿಡ್ತೀಯಾ? ನೆಕ್ಸ್ಟ್ ನಾ ಮೂರನೇ ನನ್ನ ಹಾಕು. ನೀನಾ? ಪವನ್ ಬೇಡ, ಗಾಬರಿ ಅಂತ. ಇಲ್ಲ ಆಮೇಲೆ ನೀನ್ ನನಗೆ ವಿಡಿಯೋದಲ್ಲಿ ನೀನ್ ಸ್ವಲ್ಪ ಬೇರೆ ಹೆಸರು ಹೇಳು. ಆಯ್ತು ಆಮೇಲೆ ಗೊತ್ತಾಗಲ್ಲ ನಿನಗೆ ಅದು. ಪವನ್ ಅಂತಾನೆ ಹಾಕು. ಪವನೇ ಹಾಕು. ಪವನ್ ಅಂತ ಹಂಗಲ್ಲ ಆಮೇಲೆ ಗೈಸ್ ಬೌಲಿಂಗ್ ಗೇಮ್ಸ್ ಆಚೆ ಹೋಗ್ಬಿಟ್ಟು ಅವನು ಫಸ್ಟ್ ಯಶವಂತ್, ನೆಕ್ಸ್ಟ್ ಪವನ್, ಅದಾದ್ಮೇಲೆ ನಾನು, ಅದಾದ್ಮೇಲೆ ದಪ್ಪ ಪವನ್. ಇಲ್ಲಿ ಯಶವಂತ್ ಫಸ್ಟ್ ಒನ್, ಗಾನು 0. ಯಶವಂತ್ 0. ಮಚ್ಚಿ ಹೋಗ. ಯಶವಂತ್ ಸೆಕೆಂಡ್ ರೌಂಡ್ ಅಲ್ಲಿ 3 ಬಿಟ್ ಮಿಕ್ಕಿದವೆಲ್ಲ ಉಳಿಸ್ಬಿಟ್ಟ. ಅವ್ರು ಬಿಡ್ರಿ ಎಲ್ಲ ದೊಡ್ಡ ಸೈಜ್ ತಂದು ಎಷ್ಟೊಂದು ಬೆರಳು ದಪ್ಪ ಇದ್ರೆ ಅಂತ. ಯಶವಂತ್ ಮಿಸ್ ಆಗಿ ಗೈಸ್ ನಂದು ಫಸ್ಟ್ ರೌಂಡ್ ಅಲ್ಲಿ 5 ಆಯ್ತು ಅಷ್ಟೇ. ಸೆಕೆಂಡ್ ರೌಂಡ್ ಕಮ್ ಬ್ಯಾಕ್ ಮಾಡ್ಬೇಕು. ಎಲ್ರು ಲೀಡಲ್ ಅವ್ರೆ ಇರೋ ಪಾಪು. ಗೈಸ್ ಗಾಬ್ರೆ 3 ರೌಂಡ್ ದೇವ್ರ ಸೋಲಿ ನಿಂತಿದ್ ಕೊಡ್ತಾವ ನೋಡು. ಯಶವಂತ್ ಇರೋ ಪವನ್ ಫಸ್ಟ್ 2 ಟಾಕಿಟ್ ಪವನ್ ಬಿಟ್ಟ. ಯಶವಂತ್ ಉಸಿರು ಬಿಡ್ತಾವನೆ, ಮಿಸ್ ಆಗಿ 0 ಅಂತ ಖುಷಿ ಆಯ್ತು. ಏನ್ರಿ ಸೋಲ್ತೀರಾ ಬಿಡ್ರಿ, ಯಾಕ್ರಿ? ನೋಡು ಇನ್ನೊಂದು ನೋಡಿದ್ದೀನಿ. ಮಾತಾಡ್ತೀನಪ್ಪ. ಇನ್ನೊಂದು ನೋಡಿದ್ದೀನಿ ನೋಡು. ಹೊಡಿತೀವಿ ಸಲಿ. ನನ್ನ ಪ್ರಕಾರ 2 ಬೀಳ್ಬೋದು ಮ್ಯಾಕ್ಸಿಮಮ್. ಎರಡೇ ಪವನ್ ಮಿಸ್ ಮಾಡ್ತಾನೆ ನೋಡ್ಕೊಳ್ಳಿ, ಪಕ್ಕ ಮಿಸ್ ಮಾಡ್ಲಿರೋ ಕೈಲಿ ಆಗಲ್ಲ. ಇನ್ನೊಂದ್ರಲ್ಲೂ ಮಿಸ್ ಮಾಡ್ತೀಯ ಕಣೋ, ಪಕ್ಕ ಕಣೋ. ನೋಡು ಈ ತರ ಒಂದ್ ಗಾಬರಿ ಮಾಡ್ಬೇಕಾ? ಹೊಡಿಯೋ ಒಂದ್ ಬಿಡ್ಸ. ಬರ್ಲಿಲ್ಲ ಅವಾಗಲೇ ಹಿಂಗ್ ಹಿಡ್ಕೊಬಿಟ್ಟಿದ್ವ. ಈಗ ಹೊಡಿತೀನಿ ನೋಡಿ. ಹೊಡಿಯಲ್ಲ ಈಗ್ಲೂ, ನಂದೇ ಜಾಸ್ತಿ ಇರೋದು ನೋಡ್ಕೊಂಡ್ಬಿಡಿ. ಈಗ್ಲೂ ಹೊಡಿಯಲ್ಲ. ಅಯ್ಯೋ ಇನ್ನೆರಡು ಕಣ. ಪರವಾಗಿಲ್ಲ, ಹುಡುಕಿದೀವಿ. ಗ್ಲಿಚ್ ಆಗ್ಬಿಟ್ಟು ಏನಿಲ್ಲ. ಒಂದ್ ಅಷ್ಟು ಇರ್ಲಿಲ್ಲ. ಒಂದು ಯಶವಂತ್ ಫಸ್ಟ್, ನಾನ್ ಸೆಕೆಂಡ್, 3, 4 ಡೌಟ್. ಪವನ್ ಸೋತಾಗ್ಬಿಟ್ಟು ಫುಲ್ ಬೇಜಾರೇ ಆಗ್ಬಿಟ್ಟ. ಬೇಜಾರ ಬಿಡಲ್ಲ. ಪವನೇ ಗೆದ್ದಿದ್ದು. ಹೌದು, ಖುಷಿ ಆದ್ರೆ ಸಾಕ್ಬಿಡ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.